ಬರ್ರಿ ಈ ಕಡೆ ಬರ್ತಾವ ಮಾತನ್ಬೇಡ ಮತ್ತು ಅಮೃತೋತ್ಸವ ಮತ್ತು ವಿವೇಕ್ ಪುಣ್ಯಕಾರ್ ಇವರು ವೇದಿಕೆ ಮೇಲೆ ಬರಬೇಕು ಮತ್ತು ನಮ್ಮೆಲ್ಲ ಹಿಂದಿ ಬಸ್ ಬಂದಿದ್ರು ಎಲ್ಲ ಹಿಂದಿ ಬಸ್ ಎಲ್ಲರಿಗೂ ನಮಸ್ಕಾರಗಳು. ದಯಮಾಡಿ ಎಲ್ಲರೂ ತಮ್ಮ ಸೀಟ್ಗಳಲ್ಲಿ ಕೂರಬೇಕು. ದಯಮಾಡಿ ಮಾತಾಡಬೇಡಿ ಸರ್, ದಯಮಾಡಿ ಮಾತಾಡಬೇಡಿ. ಮಾತಾಡ್ಸಿದ್ರೆ ಹೋಗಿ ಕಾರ್ಪೊರೇಟ್ ಯಾರು ಮೆಂಬರ್ ಬೇಕು ಯಾರು ಕಾರ್ಪೊರೇಟ್ ವೇದಿಕೆ ಮೇಲೆ ಇದ್ದಂತ ಇಲ್ಲ ಎಲ್ಲ ಕಾರ್ಪೊರೇಟ್ ಬರಬೇಕು. ಹಿಂದಿ ಕರ್ಸಿ ಇದನ್ನ ಮುಂದಕ್ಕೆ ಕರ್ಸೋಣ್ರಿ. ಇದು ಅಚ್ಚಿಗಡೆ ಸರ್ಸ್ರಿ ಮುಖ್ಯವ್ರ ಸ್ವಲ್ಪ ಕೈ ಹಚ್ಚ್ರಿ. ಅದ್ರ ಸಂಬಂಧ ಮಾಡಿದ್ರಿ ಆಯ್ತಾ ಮುಂದೆ ಚಲ್ ಮಾಡಿ ಆಗಿಲ್ರಿ ಶ್ರೀ ಸಿದ್ದೇಶ್ವರ ಸಂಸ್ಥೆ ವಿಷಯಕರ 2026 ಶ್ರೀ ಶಿವಯೋಗಿ ಸಿದ್ದೇಶ್ವರರ ಒಂದು ಜಾಗೃತ ನಿಮಿತ್ತವಾಗಿ ಇವತ್ತಿನ ದಿವಸ ನಾವು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ತಮ್ಮೆಲ್ಲರೂ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತ ಎಲ್ಲ ಪತ್ರಕರ್ತರಿಗೂ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾದವರು ಎಲ್ಲರಿಗೂ ಸ್ವಾಗತಿಸಿ ನಾವು ಇವತ್ತಿನ ಒಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ನಮ್ಮ ಸಿದ್ದೇಶ್ವರ ಹಾಗೂ ನಗರದ ನಮ್ಮೆಲ್ಲ ನಗರ ವಿಜಯಪುರ ಮತ್ತು ನಮ್ಮ ಜಾತ್ರಾ ಕಮಿಟಿಯ ಅಧ್ಯಕ್ಷರಾದ ಎಸ್.ಎಫ್. ಪಾಟೀಲ್ರಿಗೂ, ಅಮೃತೋತ್ಸವರಿಗೂ, ರಾಜಶೇಖರ್ ಮೇಘಮಠರಿಗೂ ಹಾಗೂ ನಮ್ಮ ಎಲ್ಲ ನಿರ್ದೇಶಕ ಮಂಡಳಿಗಳು, ಸಿದ್ದೇಶ್ವರ ಸಂಸ್ಥೆಯ ಎಲ್ಲ ನಿರ್ದೇಶಕ ಮಂಡಳಿಗಳು ಹಾಗೂ ನಮ್ಮ ನಗರದ ಕಾರ್ಪೊರೇಷನ್ ಎಲ್ಲ ಸದಸ್ಯರು ಅವರು ಕೂಡ ನಾನು ಸ್ವಾಗತಿಸ್ತಾ ಇದ್ದೀನಿ. ಇಲ್ಲಿ ಬಂದಂತಹ ಪತ್ರಕರ್ತರಿಗೂ ಹಾಗೂ ಎಲ್ಲ ವ್ಯಾಪಾರ ಸಂಬಂಧಗಳು ಮತ್ತು ನಮ್ಮ ಮಂದಿಗಳು ಎಲ್ಲ ಸಮಿತಿಯ ಪದಾಧಿಕಾರಿಗಳು
ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಾವೆಲ್ಲ ಇದ್ದೀವಿ. ಎಲ್ಲರಿಗೂ ಸಿದ್ದೇಶ್ವರ ಸಂಸ್ಥೆ ವತಿಯಿಂದ ಮತ್ತು ಜಾತ್ರಾ ಮಹೋತ್ಸವ ವತಿಯಿಂದ ಸ್ವಾಗತ ಬಯಸ್ತಾ ಇದ್ದೇನೆ. ಪ್ರತಿ ಸಲದಂತೆ ಈ ಸಲವಾದರೂ ನಮ್ಮ ಸಿದ್ದೇಶ್ವರ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವಂತ ಶಿವಗಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಈ ವರ್ಷ 2026 ಒಂದು ಉತ್ಸವ ಅತಿ ವಿಜೃಂಭಣೆಯಿಂದ ಜರುಗಲಿಕ್ಕೆ ಈಗಾಗಲೇ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಅಂದರೆ ಪೂರ್ವಭಾವಿಯಾಗಿ ಸಭೆ ಕರೆದು ಆ ಸಭೆಯಲ್ಲಿ ಅನೇಕ ಒಂದು ಜಾತ್ರಾ ಉತ್ಸವ ವಿಶೇಷ ಆಗಲಿಕ್ಕೆ ಅನೇಕ ಉಪಸಮಿತಿಗಳನ್ನು ನಾವು ಸಿದ್ದೇಶ್ವರ ಸಂಸ್ಥೆ ಜಾತ್ರಾ ಕಮಿಟಿಯವರು ತುಂಬಿಕೊಂಡು ಮಾಡಿದ್ದೇವೆ. ಆ ಪ್ರಕಾರವಾಗಿ ಈ ಒಂದು ಜಾತ್ರೆಯನ್ನ ಉಪಸಮಿತಿಯ ಸದಸ್ಯರುಗಳು ತಮ್ಮ ಕರ್ತವ್ಯವನ್ನು ನಿವಾರಣೆ ಮಾಡಿದ್ದಾರೆ. ಈಗ ನಮ್ಮ ಸಿದ್ದೇಶ್ವರ ಸಂಸ್ಥೆ 1998 ಇಸ್ವಿಯಲ್ಲಿ ಪ್ರಾರಂಭವಾಗಿ ಇವತ್ತಿನ ದಿವಸ ನಾವು 2026 1998 ಇಸ್ವಿಯಲ್ಲಿ ಪ್ರಾರಂಭವಾಗಿ ಈಗ ಒಟ್ಟಾಗಿ 28 ವರ್ಷದಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ಅದರಂತೆ 1918 ಇಸ್ವಿಯಲ್ಲಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಆಯಿತು. 1918 ಇಸ್ವಿಯಲ್ಲಿ ನಾವು ಪ್ರಾರಂಭ ಈಗ ನಾವು 2018 ಶತಮಾನೋತ್ಸವ ಆಚರಣೆ ಮಾಡಿದೆವು. ಈಗ 108 ವರ್ಷದ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಈ ಒಂದು ಈಗೆಲ್ಲ ಕಾರ್ಯಕ್ರಮದ ಸವಿಸ್ತಾರವಾಗಿ ಎಲ್ಲ ಮಾಹಿತಿ ತಮಗೆ ಕೊಡ್ತೇವೆ. ನಾಳಿನ ದಿವಸ ಅಂದ್ರೆ ರವಿವಾರ ದಿನ 11/1/2026 ಸಮಯ ಸಾಯಂಕಾಲ 6 ಗಂಟೆಗೆ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಏನು ಗೋಮಾತೆ ಪೂಜೆಯೊಂದಿಗೆ ನಂದಿ ಧ್ವಜಗಳ ಪೂಜೆ ಮಾಡಿದ ನಂತರ ನಮ್ಮ ನಂದಿ ಕೋಲುಗಳು ನೇರವಾದಂತ ವಾಸಿಯಾಗಿ ಕೋರಿಸಿಗೆ ಹೋಗಿ ನಂತರ ಏನು ಗಣಪತಿ ಶಿಲ್ಪಿ ಬಂದು ಅಲ್ಲಿ ಚೌಕದಲ್ಲಿ ನಮ್ಮ ನಂದಿ ಕೋಲುಗಳೆಲ್ಲ ಒಂದ್ ಕಡೆ ಹಚ್ಚಿ ಅಲ್ಲಿಂದ ಗಣಪತಿ ವಿಶೇಷ ಆ ಒಂದು ಕಾರ್ಯಕ್ರಮದಿಂದ ಶ್ರೀ ಅಮೃತ ಅವರು ಮಾಡ್ತಾ ಇದ್ದಾರೆ. ಅಲ್ಲಿ ಗಣಪತಿ ಅಭಿಷೇಕ ಆದ ನಂತರ ಎಲ್ಲ ಭಕ್ತಾದಿಗಳಿಗೆ ಎಲ್ಲ ನಂದಿಗೋಲ್ ಪಟುಗಳಿಗೆ ಬಂದಂತ ಭಕ್ತರಿಗೆಲ್ಲ ಅಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ಆ ಪ್ರಸಾದವನ್ನು ಶ್ರೀ ಅಮೃತ ಅವರು ಮಾಡಿದ್ದಾರೆ. ಮತ್ತು ಅದಾದ ನಂತರ ಏನು ಪ್ರಸಾದ ಆದ ನಂತರ ನೇರವಾಗಿಂದ ನಂದಿಗೋಲಿಂದ ದೇವಸ್ಥಾನಕ್ಕೆ ಬರ್ತಾರೆ. ಅದು 11ನೇ ತಾರೀಕಿನ ಕಾರ್ಯಕ್ರಮ ಅಲ್ಲಿಗೆ ಮುಗಿತಾರೆ. ಮಧ್ಯ ತಾರೀಕು 12/1/2026 ಸೋಮವಾರ ದಿವಸ 12:30 ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದಲ್ಲಿ ನಂದಿ ಧ್ವಜಗಳ ಏನು ಶ್ರೀ 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 170 ಲಿಂಗಗಳಿಗೆ ಎಣ್ಣೆ ಮಜ್ಜಿಗೆ ಅಭಿಷೇಕ ಆಗ್ತದೆ. ನಂತರ ನಂದಿ ಧ್ವಜಗಳ ಪೂಜೆ ಆದ ನಂತರ ಬೀದಿಗಳಲ್ಲಿ ಅಂದ್ರೆ ಪ್ರಮುಖ ಬೀದಿಗಳಲ್ಲಿ ನಂದಿ ಧ್ವಜಗಳ ಒಂದು ಉತ್ಸವ ನಡೀತದೆ. ಇದು ರಾತ್ರಿ ಅಲ್ಲಿ ನಡೆದು ಲಿಂಗದ ಗುಡಿಗೆ ಹೋಗಿ ಬಂದು ಅಲ್ಲಿಂದ ನೀಲಕಂಠೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿ ಪೂಜೆ ಆದ ನಂತರ ನೇರವಾಗಿ ದೇವಸ್ಥಾನಕ್ಕೆ ಬರುವಂತಹ ಒಂದು ಕಾರ್ಯಕ್ರಮ. ಇದು 12ನೇ ತಾರೀಕಿನ ದಿವಸ ಕಾರ್ಯಕ್ರಮ. 13ನೇ ತಾರೀಕಿನ ದಿವಸ ಅಂದ್ರೆ ಮಂಗಳವಾರ ದಿವಸ ಮಧ್ಯಾಹ್ನ 12:30 ಗಂಟೆಗೆ ಅಂದ್ರೆ ಇಲ್ಲಿ ದೇವಸ್ಥಾನ ಆವರಣದಲ್ಲಿ ನಂದಿ ಧ್ವಜಗಳ ಪೂಜೆ ಆಗ್ತದೆ. ನಂತರ ದೇವಸ್ಥಾನದ ಒಳಗೆ ಏನು ಅಲ್ಲಿ ಉತ್ಸವ ಮೂರ್ತಿ ಇದೆ. ಆ ಉತ್ಸವ ಮೂರ್ತಿ ಒಂದು ಪೂಜೆ ಆಗ್ತದೆ 10 ಗಂಟೆಯಿಂದ 12 ಗಂಟೆವರೆಗೆ. ಆ ಉತ್ಸವ ಪೂಜೆ ಆದ ನಂತರ ಭೋಗಿ ಕಾರ್ಯಕ್ರಮ ಅಂದ್ರೆ ಅಕ್ಷರ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅದು ಸಿದ್ದೇಶ್ವರ ದೇವಾಲಯ ಮುಂಭಾಗದ ವೇದಿಕೆ ಬೇಕು. ಅವಾಗಿಂದ ಅಕ್ಷತಾರ್ಪಣೆ ಭೋಗಿ ಕಾರ್ಯಕ್ರಮದಲ್ಲಿ ಅಲ್ಲ ನಮ್ಮ ಜಾತ್ರಾ ಸಮಿತಿಯ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸಂಸ್ಥೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಕಮಿಟಿ ನಾವು ಸಂಸ್ಥೆ ಕಮಿಟಿಯಲ್ಲಿ ಇರ್ತೇವೆ. ಆ ಒಂದು ಕಾರ್ಯಕ್ರಮ ಅಕ್ಷತಾ ಕಾರ್ಯಕ್ರಮ ಆದ ನಂತರ ಎಲ್ಲರಿಗೂ ಎಲ್ಲ ಪ್ರಸಾದ ವ್ಯವಸ್ಥೆ ಆಗ್ತದೆ. ನಂತರ ನಂದಿ ಧ್ವಜಗಳ ಮೆರವಣಿಗೆ ವಿಷಯಪೂರ್ವ ಪ್ರಮುಖ ನಗರಗಳ ಬೀದಿಗಳಲ್ಲಿ ನಡೀತಾ ಇದೆ. ನಂತರ ಯಥಾಪ್ರಕಾರವಾಗಿ 12ನೇ ತಾರೀಕಿನ ದಿವಸ ಲಿಂಗದ ಗುಡಿಗೆ ಹೋಗುವುದು. ನಂತರ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ
ದೇವಸ್ಥಾನಕ್ಕೆ ಬರುವಂತ ಕಾರ್ಯಕ್ರಮ 15ನೇ ತಾರೀಕಿಗೆ ದಿವಸ ಆ ದಿವಸದ ಅಕ್ಷರ ಕಾರ್ಯಕ್ರಮ ಮುಗಿಯಿತು. ಮತ್ತೊಮ್ಮೆ ಈಗ ಬುಧವಾರ ದಿನಾಂಕ 14/1/2026 ಸಮಯ ಮಧ್ಯಾಹ್ನ 12 ಗಂಟೆಗೆ ಏನು ಪ್ರತಿ ಸಂಘಕ್ಕೆ ನಾವು ಕೂಡ 2 ದಿವಸದಿಂದ ಆ ಉತ್ಸವ ಮೂರ್ತಿ ಪೂಜೆಯನ್ನು 14ನೇ ತಾರೀಕಿಗೆ ಮಾಡ್ತೇವೆ. 14ನೇ ತಾರೀಕಿನ ದಿವಸ ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿಯ ಒಂದು ಪೂಜೆ ಪುರಸ್ಕಾರ ಆಗ್ತದೆ. ತದನಂತರ ಹೋಮದ ಕಾರ್ಯಕ್ರಮ ನಡೀತದೆ. ಅದು 12 ಗಂಟೆಗೆ ಅವರು 12 ಗಂಟೆಗೆ ನವೀನ ಧ್ವಜಗಳ ಪೂಜೆಯೊಂದಿಗೆ ಅವರು ಗುಡಿಸೋ ಕಾರ್ಯಕ್ರಮ ಬಂದು ಹೋಮದ ಕಟ್ಟಿಗೆ ಬಂದು ತಲುಪುವಂತ ಒಂದು ಕಾರ್ಯಕ್ರಮ ನಡೆಸ್ತಾರೆ. ಆ ಪ್ರಕಾರವಾಗಿ ಎಲ್ಲ ನಂದಿಗೋದ ಸಮಿತಿಯವರು ಆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮತ್ತು 15ನೇ ತಾರೀಕು ಏನು ಸಿದ್ದೇಶ್ವರ ದೇವಸ್ಥಾನದ ಮುಂದೆ ಏನು ಆವರಣದಲ್ಲಿ ನಂದಿ ಧ್ವಜಗಳ ಪೂಜೆ ಆಗ್ತದೆ. ನಂತರ ನಗರದ ಬೀದಿಗಳಲ್ಲಿ ನಂದಿ ಧ್ವಜಗಳು ಮೆರವಣಿಗೆ ಆಗ್ತದೆ. ಮತ್ತೆ ನಾವು ಕೊನೆಯ ದಿವಸ ಮುಂದಕ್ಕೆ ಹೋಗೋದಿಲ್ಲ, ನೇರವಾಗಿ ಏನು ಕಪಿಲೇಶ್ವರ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪ್ರಸಾದ ಇರ್ತದೆ. ಅದರಂತರ ಸಾಂಕೇತಿಕವಾಗಿ ವರ್ಷದಲ್ಲಿ ಒಂದು ಸ್ವಲ್ಪ ಮಾತಾಡಿಸಿದ್ರು, ಸ್ವಲ್ಪ ಅಷ್ಟು ಮಾಡಿ ನೇರವಾಗಿ ದೇವಸ್ಥಾನದ ಕಾರ್ಯಕ್ರಮ. ಇಷ್ಟು ಇದು ಜಾತ್ರೆಯ ಕಾರ್ಯಕ್ರಮಗಳು. ಅದಾದ ನಂತರ 14ನೇ ತಾರೀಕಿನ ದಿವಸ ಏನು ಕಾರ್ಯತ್ವ ಕಾರ್ಯಕ್ರಮ ನಮ್ಮ ಸಿದ್ದೇಶ್ವರ ದೇವಸ್ಥಾನ ಆವರಣದಲ್ಲಿ ಕಾರ್ಯತ್ವ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ಬಹಳ ಅದ್ದೂರಿಯಾಗಿ ಮತ್ತು ಅನೇಕ ಏನು ಹಳ್ಳಿಯ ಜನರು ರೈತಾಪಿ ವರ್ಗದವರು ನಮ್ಮ ಕಸರತ್ತುಗಳನ್ನು ತೋರಿಸಲಿಕ್ಕೆ ಇಲ್ಲಿ ಬರ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮ 14ನೇ ತಾರೀಕಿನ ದಿವಸ ಇರ್ತದೆ. ಮುಂಜಾನೆ 10 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆವರೆಗೆ ಇರ್ತದೆ. 13ನೇ ತಾರೀಕಿನ ದಿವಸ 17ನೇ ತಾರೀಕಿನ ದಿವಸ ಶುಕ್ರವಾರ 3 ಗಂಟೆಗೆ SSHP ಮೈದಾನದಲ್ಲಿ ಅಂತಾರಾಷ್ಟ್ರೀಯ ಜೈವಿ ನಿಗಾ ಕುಸ್ತಿಗಳು ನೋಡಿ. ಅಂತಾರಾಷ್ಟ್ರೀಯ ಜೈವಿ ನಿಗಾ ಕುಸ್ತಿಗಳು ಈ ಒಂದು ಕುಸ್ತಿಯಲ್ಲಿ ಕುಸ್ತಿಪಟುಗಳು ಭಾಗವಹಿಸ್ತಾ ಇದ್ದಾರೆ. ತಾಪ್ಸಿಯವರು ಕ್ಯಾಮರಾರಾಜ್ ಮತ್ತು ಪೈ ಹರೀಶ್ ಕುಮಾರ್, ಪೈ ಕಾಮೇಶ್ ಪಾಟೀಲ್, ವಿಕ್ರಾಂತ್ ಕುಮಾರ್ ಮತ್ತು ಕುಬೇರ್ ಮೋಟಿವಿಸ್, ಪೈ ರಶ್ಮಿ ಸಿಂಗ್ ದಕ್ಷಿಣ ಕನ್ನಡ ಅದಕ್ಕೆ ಇವರೆಲ್ಲ ಪೈಲ್ವಾನರು ಬೇರೆ ಅಂತಾರಾಷ್ಟ್ರೀಯ ಮಟ್ಟದಿಂದ ಇಲ್ಲಿ ಬರ್ತಾ ಇದ್ದಾರೆ. ಅವರು ಕೂಡ ಒಳ್ಳೆ ಕುಸ್ತಿಪಟುಗಳಾಗಿದ್ದಾರೆ. ರಷ್ಯಾದಿಂದ ಬರ್ತಾರೆ ಮತ್ತು ಇಲ್ಲಿ ನಮ್ಮ ಏನು ಭಾರತ ದೇಶದಲ್ಲಿ ಅನೇಕ ಏನು ಕುಸ್ತಿಪಟುಗಳು ಇದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ತರನಾಗಿ ಏನಪ್ಪಾ ಅಂತಂದ್ರೆ ನಮ್ಮ ಸಿದ್ದೇಶ್ವರ ಸಂಸ್ಥೆ ಸುಮಾರು 7 ದಿವಸ ಒಂದು ಜಾಗೃತಿ ಕಾರ್ಯಕ್ರಮ ನಡೀತದೆ. ನೇರ 4 ದಿವಸ ಮಾತ್ರ ಉತ್ಸವ, 2 ದಿವಸ ಕುಸ್ತಿ ಮತ್ತು ಭಾರತ ಕಾರ್ಯಕ್ರಮ, 1 ದಿವಸ ಗಣಪತಿ ಪೂಜೆ ಮಾಡುವಂತ ಕೆಲಸ. 20ನೇ ತಾರೀಕಿನ ದಿವಸ ದೇವ ಕಾವ್ಯೋತ್ಸವ ಕಾರ್ಯಕ್ರಮ ಇರ್ತದೆ. ಆ ದಿವಸದಿಂದ ನಂದಿಗೋಗಳ ಪೂಜೆ ಆಗ್ತದೆ. ಅದರಿಂದ ಎಲ್ಲರಿಗೂ ಮಹಾಪ್ರಸಾದ ಇರ್ತದೆ. ಈ ಪ್ರಕಾರವಾಗಿ ಅಂತ ಒಂದು ಜಾತ್ರಾ ಮಹೋತ್ಸವ 2024 ಜಾತ್ರಾ ಮಹೋತ್ಸವ ಇರ್ತದೆ. ನಾನು ಹೇಳಿಕೆ ಇಷ್ಟಪಡ್ತೀನಿ. ನಾವೆಲ್ಲ ಪತ್ರಿಕಾ ಪ್ರತಿನಿತ್ಯ ಏನು ಕಾರ್ಯಕ್ರಮ ಇರ್ತದೆ ಕಾರ್ಯಕ್ರಮವನ್ನು ಪೇಪರ್ದಲ್ಲಿ ಆಗಲಿ ಈ ಮಾಧ್ಯಮದಲ್ಲಾಗಿ ವಿಸ್ತರಿಸಬೇಕಂತ ತಮ್ಮಲ್ಲಿ ಇರಿಸ್ಕೊಂಡು ಜಾತ್ರೆಗೆ ಸಂಬಂಧಪಟ್ಟಿದ್ದು ಏನ್ ಕೇಳೋದಿದ್ರೆ ಕೇಳ್ರಿ. ಯಾಕ್ರಿ? 109ನೇ ಜಾತ್ರೆ, 109 ಇದು 109. ನಮ್ಮ ಸಿದ್ದೇಶ್ವರ ಸಂಸ್ಥೆ ಚೇರ್ಮನ್ರು ಜಾತ್ರಾ ಏನೇನು ಚಟುವಟಿಕೆ ಆಗ್ತಾವು ಮತ್ತು ಏನೇನು ವಿಶೇಷವಾಗಿ 109ನೇ ಸಿದ್ದೇಶ್ವರ ಜಾತ್ರಾ ಒಂದು ಅದಕ್ಕೆ 109 ಜಾತ್ರೆ ವ್ಯವಸ್ಥಿತವಾಗಿ ನಡೆಯುವ ಸಲುವಾಗಿ ಈಗಾಗಲೇ
ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ ನಮ್ಮ ಚೇರ್ಮನ್ರು ಈಗಾಗಲೇ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಜಾತ್ರಾ ಕಮಿಟಿಯ ಚೇರ್ಮನ್ರು ನಮ್ಮ ಗುರು ಬೆಚ್ಚಿನ ಮಠ ಮತ್ತು ಎಲ್ಲ ಕಮಿಟಿ ಇದಕ್ಕಾಗಿ ಪ್ರತ್ಯೇಕವಾದ ಕಮಿಟಿ ಇರ್ತದೆ. ಅದನ್ನೆಲ್ಲ ಜಾತ್ರಾ ಕಮಿಟಿಯವರು ಪೂರ್ತಿ ಜಾತ್ರೆ ನಡೆಸಿಕೊಡುವಂತ ಜವಾಬ್ದಾರಿ ಅವ್ರದ್ದು ಇರ್ತದೆ. ಸಿದ್ದೇಶ್ವರ ಸಂಸ್ಥೆ ನಮ್ಮ ಆಡಳಿತ ಮಂಡಳಿಯವರು ಎಲ್ಲ ರೀತಿ ಸಹಕಾರ ಕೊಟ್ಟು ಏನೇನು ಸಂಪನ್ಮೂಲಗಳು ಬೇಕು ಮತ್ತು ಯಾವ ರೀತಿ ವ್ಯವಸ್ಥೆ ಬೇಕು ನಮ್ಮ ಏನ್ ಸಂಕ್ರಮಣ ಜಾತ್ರಾ ಮಹೋತ್ಸವ ಕಮಿಟಿ ಅವ್ರು ಏನ್ ಹೇಳ್ತಾರೆ ಅದರಂತೆ ಎಲ್ಲ ವ್ಯವಸ್ಥೆಯನ್ನ ಎಲ್ಲರೂ ಕೂಡಿ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಒಂದು ಪ್ರಸಿದ್ಧವಾದಂತ ಜಾತ್ರೆ. ಆದ್ರೆ ದುರ್ದೈವ ಏನಾಗಿದೆ ಅಂದ್ರೆ ಇತ್ತಿತ್ತಲಾಗಿ ಗೋ ಸಂಪತ್ತು ಕಡಿಮೆ ಆಗ್ತಾ ಇರೋದ್ರಿಂದ ನಮ್ಮಲ್ಲಿ ಜಾನುವಾರುಗಳು ಬೆಳೆದ ಸಲ ನಾವು ನೋಡಿದ್ರೆ ಅದು ಬಹಳ ಬಹಳ ಅತಿ ಕಡಿಮೆ ಜಾನುವಾರುಗಳು ಬರ್ತಾ ಇರೋದು ಮತ್ತು ಅದು ಬಹಳ ವಿಶೇಷ ಒಂದು ಕಾಲದಲ್ಲಿ ಈ ಗೋ ಒಂದು ದನಗಳ ಜಾತ್ರೆ ಅದು ಸ್ವಲ್ಪ ಇತ್ತಿತ್ತಲಾಗಿ ಎಲ್ಲ ಯಾಂತ್ರೀಕರಣ ಆಗಿದ್ರಿಂದ ಯಾರು ಕೆಲವೊಂದು ರೈತರು ಬಹಳ ಹುರುಪಿನಿಂದ ಬಹಳಷ್ಟು ಪರಿಶ್ರಮ ಪಟ್ಟು ಇವತ್ತು ಈ ಒಂದು ದನಗಳನ್ನ ಸಾಕ್ತಾರೆ. ಅದಕ್ಕೆಲ್ಲ ಪ್ರೋತ್ಸಾಹ ರೀತಿಯಿಂದ ನಾವೆಲ್ಲರೂ ದೇಶ ಸಂಸ್ಥೆಯಿಂದ ಒಳ್ಳೆಯ ಆಕಳಿಗೆ ನಾವು ಒಂದು ತೊಲಿ ಬಂಗಾರ ಕೊಡ್ತೀವಿ. BID ಅಸೋಸಿಯೇಷನ್ದವರು ಅವರು ಒಂದು ತೊಲಿ ಕೊಡ್ತಾರೆ. DCC ಬ್ಯಾಂಕ್ ವಿಜಯಪುರ ಅವರು ಒಂದು ತೊಲಿ ಕೊಡ್ತಾರೆ. ಮರ್ಚೆಂಟ್ ಅಸೋಸಿಯೇಷನ್ ದವರು ಕೊಡ್ತಾರೆ 25,000. ಈ ರೀತಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಇವತ್ತು ಮೊದಲು ನಮ್ಮಲ್ಲಿ ಪ್ರಸಾದ ವ್ಯವಸ್ಥೆ ಇರ್ತಿರ್ಲಿಲ್ಲ. ಬಂದಂತ ಭಕ್ತಾದಿಗಳಿಗೆ ಜನರಿಗೆ ಈಗ ಅನೇಕ ದಾನಿಗಳು ಮುಂದೆ ಬಂದು ಅವರು ಸಹ ಸುಮಾರು ನಾಳೆ ಅಮೃತ ಉಸ್ನಿಯವರ್ ಅವರು 12ನೇ ತಾರೀಕಿಗೆ ಪುತ್ತೂರು ಸಾವಳಿಗೆ ಬಾಂಡ್ ರೈತರು ಅದರಿಂದ 13ನೇ ತಾರೀಕಿಗೆ ಅನಿಲ್ ಅವರೇ ಭಗೀರಥ ಡೆವಲಪರ್ಸ್ ಅವರು ಮುಂದೆ ಕಾಲವರು 15ನೇ ತಾರೀಕಿಗೆ ನಮ್ಮ 15ನೇ ತಾರೀಕಿಗೆ ನಮ್ಮ ಗುರು ಬೆಚ್ಚಿನ ಮಠ ಸುದೇಶ ಮಾರ್ಗ ಅಧ್ಯಕ್ಷರು ಮತ್ತು ಜಾತ್ರಾ ಸಮಿತಿ ಅಧ್ಯಕ್ಷರು ಅದರ ಜೊತೆಗೆ ರಾತ್ರಿ ಅಲ್ಲೇ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಮಲ್ಲಿಕಾರ್ಜುನ ತೇಲಿ ಅಂತ ಹೇಳಿ ನಮ್ಮ ಸಿದ್ದೇಶ್ವರ ಪ್ರತಿ ವರ್ಷ ಶ್ರೀಶೈಲಕ್ಕೆ ಹೋಗುವಂತ ಒಂದು ಯಾತ್ರಾ ಕಮಿಟಿಯವರು ಪಾದಯಾತ್ರಾ ಕಮಿಟಿಯವರು ಮಾಡ್ತಾರೆ. ಮತ್ತು ಕೊನೆಯ ದಿವಸ ಅಂದ್ರೆ 20ನೇ ತಾರೀಕಿಗೆ ಕೊನೆಯ ಸಮಾರೋಪ ಇದ್ದಾಗ ಅದಕ್ಕೆ ಕಪಡ ಇರ್ತದೆ ಅಂತ ಹೇಳಿ ಮರಾಠಿಗಳು ಹೇಳ್ತಾರೆ. ಕನ್ನಡದಾಗ ನಾವು ಅದನ್ನ ಏನು ಇದಕ್ಕೆ ಅಲಂಕಾರ ಮಾಡಿರ್ತೀವಿ ನಂದಿ ಕೋಲಕ್ಕೆ ಎಲ್ಲ ಅಲಂಕಾರ ಕೊಟ್ಟು ಮತ್ತೆ ಅದ್ರ ಸ್ಥಾನಕ್ಕೆ ಉಪಯೋಗಿಸುವಂತ ಒಂದು ಕಾರ್ಯಕ್ರಮ ಆಗ್ತದೆ. ಅವತ್ತು ಸುಮಾರು 80,000 ಮಂದಿ ಏನು ತಗೋತಾರೆ. ಅದೊಂದು ನಮ್ಮ ಸಾಹೇಬಣ್ಣ ಬೋಯಿಯವರು ಮಹಾದಾನಿಗಳು ಬಿಜಾಪುರ ಸಿದ್ದೇಶ್ವರ ಬ್ಯಾಂಕಿನ ನಿರ್ದೇಶಕರು ಅವರು ಸುಮಾರು ಎಲ್ಲ ರೀತಿ ಅದರಿಂದ ಒಂದು ದಿವಸದ ಪ್ರಸಾದಗಳು ಕಡಿಮೆ ಇಲ್ಲ. ಸುಮಾರು 3-4 ಲಕ್ಷ ರೂಪಾಯಿಗಳಷ್ಟು ಪ್ರಸಾದ ಆಗ್ತದೆ. ಯಾಕಂದ್ರೆ ಈ ಜಾತ್ರೆ ಮೊದಲ ಪದ್ಧತಿ ಇರ್ಲಿಲ್ಲ. ನಾವು ಪ್ರಾರಂಭ ಮಾಡಿದಾಗ ಯಾರು ಕೊಡ್ತಾರಿಲ್ಲ ಅಂತ ಅನಿಸ್ತಿತ್ತು. ಈಗ ಎಲ್ಲರೂ ಇವತ್ತು ಪ್ರಸಾದ ಸಲುವಾಗಿ ನಾವು ತೃಪ್ತಿಗೊಳಿಸಿ ಹೇಳಿ ಮಾಡ್ತಾ ಇದ್ದಾರೆ. ಅವರೆಲ್ಲ ದಾನಿಗಳಿಗೂ ನಾನು ಸಂಸ್ಥೆ ಅಧ್ಯಕ್ಷನಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಇನ್ನೊಂದು ವಿಶೇಷ ಏನಂದ್ರೆ ಸಿದ್ದೇಶ್ವರ ಸಂಸ್ಥೆ ಇಷ್ಟು ಬೆಳೆದಿದೆ ಅಲ್ಲ, ಇವತ್ತು ಸಾರ್ವಜನಿಕ ಒಂದು ಇದರಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು ಬಹಳ ದೊಡ್ಡ ಸಂಸ್ಥೆಯಾಗಿ ಬೆಳೆದಿದ್ದೀವಿ. ಇವತ್ತು KG-ದಿಂದ ನಾವು 10th ಡಿಗ್ರಿ ಕಾಲೇಜು, ಲಾ ಕಾಲೇಜು, ಅಲ್ಲಿಂದ ಈಗ ಅಗ್ರಿಕಲ್ಚರ್ ಕಾಲೇಜ್ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ಮೆಡಿಕಲ್ ಕಾಲೇಜ್ ಪ್ರಯತ್ನ ಮಾಡ್ತಾ ಇದ್ದೀವಿ, ವೆಟರ್ನರಿ ಕಾಲೇಜ್ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರಿಂದ ನಮ್ಮ ವಿದ್ಯಾರ್ಥಿಗಳು ಹೊರಗೆ ಹೋಗುವುದು. ಸಿದ್ದಸಿರಿ ಲಾ ಕಾಲೇಜು ಒಂದು ಒಳ್ಳೆಯ ಲಾ ಕಾಲೇಜ್ ಆಗಿ ಇವತ್ತು ವಿಜಯಪುರದಲ್ಲಿ ಇವತ್ತು ಈ ವರ್ಷನೇ ಪ್ರಾರಂಭ ಆಗಿದೆ. ಈ ರೀತಿ ಸಿದ್ದೇಶ್ವರ ಸಂಸ್ಥೆ ಆಸ್ತಿ ಈ ಮೊದಲು ಸುಮಾರು ಎಷ್ಟಿತ್ತು ವ್ಯಾಲ್ಯೂಷನ್ ಮಾಡಿ ಅವಾಗ ಒಂದು 1.5 ಕೋಟಿ ರೂಪಾಯಿ ಆಸ್ತಿ ಮೌಲ್ಯ ಇತ್ತು. ಇವತ್ತು ನಮ್ದು 450 ಕೋಟಿ ರೂಪಾಯಿ ಆಸ್ತಿ, ಸುಮಾರು 150 ಎಕರೆ ಜಮೀನು, ಇವತ್ತು ದೊಡ್ಡದಾದಂತ ಗೋಶಾಲೆ. ಬಹುಶಃ ಕರ್ನಾಟಕದಲ್ಲಿ ಯಾವುದೇ ಮಠಾಧೀಶರು ಇಲ್ಲ, ಯಾವ ಸಂಸ್ಥೆಯೂ ಇಲ್ಲ. 1,500
ಆಕಳುಗಳು, ಅದರ ಉತ್ಪನ್ನಗಳು ಎಲ್ಲಾನು ಸಿದ್ದೇಶ್ವರ ಸಂಸ್ಥೆ ಒಂದು ಧಾರ್ಮಿಕ ಸಂಸ್ಥೆ ಜೊತೆಗೆ ಎಲ್ಲಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಸಂಸ್ಥೆ ಒಳ್ಳೆ ಕೆಲಸ ಮಾಡ್ತಾ ಇದೆ. ವಿಶೇಷವಾಗಿ ನಾವು ಮೊನ್ನೆ ನಮ್ಮ ಪೂಜ್ಯ ಕೊಪ್ಪಳದ ಗವಿಸಿದ್ಧ ಮಹಾಸ್ವಾಮಿಗಳು ಮತ್ತು ನಮ್ಮ ಮೂರ್ಸಾರ್ಪಟ ಸ್ವಾಮಿಗಳನ್ನು ಅವರ ಪವಿತ್ರ ಹಸ್ತದಿಂದ ಇದನ್ನು ಪ್ರಾರಂಭ ಮಾಡಿದ್ದೆ, ಅನ್ನದಾಸೋಹ. ಇಲ್ಲಿ ಕೆಳಗಡೆ ಸುಮಾರು ದಿನ ಒಂದು 5-6 ಜನ ಪ್ರಸಾದದ ವ್ಯವಸ್ಥೆ ಮಾಡಿದ್ವಿ. ಅಷ್ಟೇ ಅಲ್ಲ, ಇದೇನು ನಾವು ಕಟ್ಟಿದೀವಿ ಕಟ್ಟಡ 15 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿ ಕಟ್ಟಿದೀವಿ. ಇನ್ನೊಂದು ವಿಶೇಷ ಏನಂದ್ರೆ ದಿನಾನು ಅನ್ನದಾಸೋಹ ನಾವು ಮಧ್ಯಾಹ್ನದಲ್ಲಿ ಯಾರೇ ಯಾತ್ರಿಕರಿಗೆ ಅದ್ರ ಜೊತೆಗೆ ಎಷ್ಟೋ ಮಂದಿ ಬಿಜಾಪುರ ನಗರದಲ್ಲೇ ಮನೆ ಇದ್ರು ತಂದೆ ಮಕ್ಕಳು ಇದ್ರು ಕೆಲವು ಮಂದಿ ಸರಿಯಾಗಿ ನೋಡ್ಕೊಳ್ಳಾರ್ದಂಗೆ ಅನೇಕರು ಪಾಪ ಬಂದು ಇಲ್ಲೇ ಪ್ರಸಾದ ತಗೊಂಡು ಅವ್ರೂ ಸಂಖ್ಯೆ 150 ಇದೆ. ನಮ್ಮ ನಗರದಲ್ಲಿ ಅನೇಕರು ಪಾಪ ಬರ್ತಾರೆ. ಒಳ್ಳೆ ಒಳ್ಳೆ ವ್ಯವಸ್ಥೆ ಇದ್ದವ್ರೆ, ಅನುಕೂಲಿಸ್ತು ಕುಟುಂಬದವ್ರೆ. ಆ ದುರ್ದೈವಂತರಿಗೆ ಮಕ್ಕಳು ಸರಿಯಾಗಿ ನೋಡ್ಲಾರ್ದು ಪಾಪ ಖುಷಿ ಪಡ್ತಾರ. ನಾವೆಲ್ಲ ಆಡಳಿತ ಮಂಡಳಿಯವ್ರು ಹೇಳ್ತಿರ್ತಾರೆ, ಇಲ್ಲ ಬಹಳ ಒಳ್ಳೆ ಕೆಲಸ ಮಾಡಿದ್ರೆ ನಮಗೆ ಬಹಳ ಮನೆಯಲ್ಲಿ ಸರಿಯಾಗಿ ನಮ್ಗೆ ಒಪ್ಪಳ ಆಗ್ಬೇಕಣ್ಣ. ಇದು ವಾಸ್ತವಿಕವಾದ ಸತ್ಯ ಸಂಗತಿ. ಅದ್ರ ಜೊತೆಗೆ ಇವತ್ತು ಸಾಕಷ್ಟು ಜನ ಇವತ್ತು ವಿಜಯಪುರದ ಏನು ಪ್ರವಾಸಿ ಯುವಕರು ಏನೋ ವಿದ್ಯಾರ್ಥಿಗಳು ಬರ್ತಾರೆ, ನಮ್ಮ ಹೆಣ್ಮಕ್ಳು ಬರ್ತಾರೆ. ಅವ್ರಿಗೆ ಬಂದಾಗ ಎಲ್ಲಿ ಇರ್ಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ. ಯಾಕಂದ್ರೆ ಎಲ್ಲ ಬಡ ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಕಲಿಯುವಂತ ಮಕ್ಕಳು ಪ್ರವಾಸ ಕಾರ್ಯಕ್ರಮ ಬರ್ತಾರೆ. ಅವ್ರಿಗೆ ಇರ್ಲಿಕ್ಕೆ ಎಲ್ಲೂ ಉಚಿತವಾದಂತದ್ದು ಒಂದು ಒಳ್ಳೆ ಕೆಲಸ ಇದು ಇರಲಿಲ್ಲ. ನಾವು ಮ್ಯಾಗ 5ನೇ ಫ್ಲೋರ್ನಲ್ಲಿ ಇವತ್ತು ಯಾವುದೇ ಹಳ್ಳಿ, ಯಾವುದೇ ಕರ್ನಾಟಕ ಮಹಾರಾಷ್ಟ್ರ ಯಾವುದೇ ಕಡೆಯಿಂದ ಮಕ್ಕಳು ಬಂದ್ರೆ ಮ್ಯಾಲೆ ಇರ್ಲಿಕ್ಕೂ ನಾವು ವ್ಯವಸ್ಥೆ ಮಾಡಿದ್ವಿ. ಸುಮಾರು ಒಂದು 500 ಮಕ್ಕಳು ನಮ್ಮಲ್ಲಿ ಇರ್ಬೋದು. ರಾತ್ರಿ ಬಂದ್ರೆ ಅವರಿಗೆ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ. ಮುಂಜಾನೆ ಹೋಗೋ ಮುಂದೆ ಸ್ನಾನ ಮಾಡಿ ಉಪ್ಪಿಟ್ಟು ಯಾವುದೋ ಒಂದು ಚಹಾ ಮಾಡ್ಬೇಕು, ಅವ್ರನ್ನೂ ನಾವು ವ್ಯವಸ್ಥೆ ಮಾಡ್ತೀವಿ. ಇದು ಬಹಳ ಅವಶ್ಯಕತೆ ಐತಿ ವಿಜಯಪುರದಾಗ. ಮತ್ತು ನಮ್ಮ ಗೋಶಾಲೆಯಲ್ಲೂ ಸಹಿತ ಬೇರೆ ಪಾದಯಾತ್ರೆಗಳು ಮತ್ತು ಮಂತ್ರಾಲಯಕ್ಕೆ ಹೋಗೋರು ಬರ್ತಾರೆ, ನಮ್ಮ ಜೈನ ಮುನಿಗಳು ಬರ್ತಾರೆ, ಮತ್ತು ಅನೇಕ ದತ್ತರಿಗೆ ಬಾದಾಮಕ್ಕೆ ಹೋಗೋರು ಬರ್ತಾರೆ, ಗುಡಾಪುರದ ಆನಂದೇವಿಗೆ ಹೋಗೋರು ಬರ್ತಾರೆ. ಎಲ್ಲಾ ಪಾದಯಾತ್ರೆಗಳು ಅಯ್ಯಪ್ಪ ಸ್ವಾಮಿ ಯಾರು ಬಂದ್ರು ಸಹ ಅಲ್ಲಿಯೂ ಸುಮಾರು 1,000 ಜನರು ಇರ್ಲಿಕ್ಕೆ ಹಾಸ್ಟೆಲ್ ಕಟ್ಟಿದ್ವಿ. ನಮ್ಮ ಸದಸ್ಯರಿಗೆ ಅತಿಥಿ ಗೃಹ ಕಟ್ಟಿದ್ದೀವಿ. ರಾತ್ರಿಯಲ್ಲಿ ಇರ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಯಾವಾಗಲೇ ಯಾವುದೇ ನಮ್ಮ ಗೋಶಾಲೆ ನೋಡ್ಲಿಕ್ಕೆ ಜನ ಬಂದ್ರೆ ಅವ್ರಿಗೆ ಮಧ್ಯಾಹ್ನ ಊಟ, ರಾತ್ರಿ ಊಟ ಅಂದ್ರೆ ಅನ್ನದಾಸೋಹ ಸಿದ್ದೇಶ್ವರ ಸಂಸ್ಥೆಯಲ್ಲಿ ಒಂದು ವರ್ಷದಿಂದ 1 ವರ್ಷ ಒಂದು 6 ತಿಂಗಳಾಯ್ತು. ಇದಕ್ಕ ಸಾಕಷ್ಟು ಜನ ಭಕ್ತರು ಕೂಟಪ್ಪ ಆಚರಿಸುವವರು ಒಂದು 5,100 ರೂಪಾಯಿ ಕೊಡ್ತಾರೆ, 11,000 ಕೊಡ್ತಾರೆ. ಅವ್ರು ಊಟ ಪಾಪ ಇಲ್ಲೆಲ್ಲ ಬರೋ ಜನರು ನಿರ್ಗತಿಕರಿಗೂ ಊಟ ಮಾಡ್ತಾರೆ. ಅವರು ಗೋಶಾಲೆಯಲ್ಲೂ ಬಂದು ಇವತ್ತು ಅಲ್ಲಿ ಊಟ ಹಬ್ಬ ಆಚರಿಸ್ಕೊಳ್ತಾರೆ. ಅವರು ತಮ್ಗೇನು ಸಾಧ್ಯ ಆದಷ್ಟು ಕಾಣಿಕೆ ಜನಿಕೆ ಕೊಟ್ಟು ಅಂದ್ರ ಸಿದ್ದೇಶ್ವರ ಸಂಸ್ಥೆ ಬರೇ ಕೆಲವು ಮಂದಿ ತಲೆಯಾಗಿತ್ತು ಇದೊಂದು ಕಮರ್ಷಿಯಲ್, ಇವ್ರು ಬರ್ಕೊಂಡು ಏನ್ ಮಾಡ್ತಾರ, ಬರೀ ಊರು ಕಟ್ಟಿ ಕೊಡೋರೆ 5 ರೂಪಾಯಿ ಪಟ್ಟಿ ಕೊಡ್ತಿದ್ರು. ಅದು 5 ರೂಪಾಯಿ ಪಟ್ಟಿ ಅಂತದ ಅಂದ್ರೆ ಅದು ಬ್ರ್ಯಾಂಡೆ ಇದು ಹಚ್ಚಿತ್ತು. ಅದಕ್ಕೆ ಅರ್ಧಿತ್ತು ಅವ್ರಿಗೆ ಬಾಳ ಕೈ ಕೇಳ್ತಿಲ್ಲ. 3 ಕೊಟ್ಟು ಮಾತಾಡ್ತಿರ್ಲಿಲ್ಲ. 5 ರೂಪಾಯಿ 2 ರೂಪಾಯಿ ಅವಾಗ 2 ರೂಪಾಯಿ ಕೊಡ್ತಿದ್ದಾರೆ. ಕಾನೂನು ಕೇಳ್ಬೇಕು ಅವ್ರು. ಎಲ್ಲ ರೂಪಾಯಿ ಏನ್ ಮಾಡ್ತೀವಿ, ಏನ್ ಮಾಡ್ತಾರೆ ಜನರಿಗೆ ಹೊಡಿಕೊಂಡ ಯಾರ ಡೈರೆಕ್ಟರ್ಗಳಿಗೆ ಕಮಿಷನ್ ಹೊಡಿದಿಲ್ಲ. ಅದಕ್ಕೆ ನಾ ಯಾಕೆ ಹೇಳ್ತೀನಿ ಅಂದ್ರೆ ಮಾಧ್ಯಮದವ್ರಿಗೆ ಈಗ ಎಲ್ಲಾನು ಕಲ್ಪನೆ ಇದೆ. ಅನೇಕ ಸಲ ನಿಮಗೂ ಯಾರು ಫೋನ್ ಮಾಡ್ತಾರೆ, ನಮ್ಮ ಊರಿಂದ ಸಾಲ ಮಕ್ಕಳು ಬರ್ಲಾಕತ್ತಾರೆ, ನಿಮ್ಮಲ್ಲಿ ಏನು ವ್ಯವಸ್ಥೆ ಇಲ್ಲ, ನಾವು ಇಲ್ಲಿ ಮೇಲೆ ಎಲ್ಲ ವ್ಯವಸ್ಥೆ ಮಾಡಿ ಗೋಶಾಲೆದಾಗ ಇಲ್ಲಿಗೆ ಚೆನ್ನಾಗಿ ಆಗ್ತದೆ. ಗೋಶಾಲೆಗೂ ಇರ್ಬೋದು. ಇವತ್ತು ಜ್ಞಾನ ಯೋಗಾಶ್ರಮದ ಗುರುವಂದನ ಕಾರ್ಯಕ್ರಮ ಆಗ್ತದೆ. ಅವಾಗೂ ನಾವು ಇರ್ಲಿಕ್ಕಂದ್ರೆ ಈ ಕಟ್ಟಡ ಕಟ್ಟಿದ ಉದ್ದೇಶ 100 ಸಾರ್ವಜನಿಕ ಉದ್ದೇಶ. ಇವತ್ತು ಕಲ್ಯಾಣ ಮಂಟಪನೂ ಇದೆ, ಅಲ್ಲಿ ಎಲ್ಲಾ ದಾನಿಗಳು ಫೋಟೋ ಹಾಕಿದ್ದೀವಲ್ಲ, ಇವರೆಲ್ಲ 1 ಲಕ್ಷ 1,000 2 ಲಕ್ಷ ಕೊಟ್ಟಿರ್ತಾರೆ. ಎಲ್ಲ ಅವ್ರ ತಂದೆ ತಾಯಿಗಳು ಒಂದು ಸ್ಮರಣೆ ಇಲ್ಲ ಅಂತೇಳಿ ಇವತ್ತು ಅದನ್ನು ನಾವು ಇಲ್ಲಿ ಮಾಡಿದ್ದೀವಿ.
ಈಗ ಸುಮಾರು ಅದರಿಂದ ಒಂದು 2 ಕೋಟಿ ರೂಪಾಯಿ ಇರುತ್ತೆ ನಮ್ಗೆ ಸಂಗ್ರಹ ಆಗಿದೆ. ಅದು ಕಾಂಪ್ಲೆಕ್ಸ್ ಮಾಡಿದ್ದೀವಿ, ಅದರಿಂದ ಒಂದು ಅದು ಒಂದು 2 ಕೋಟಿ, ಒಂದೂವರೆ ಕೋಟಿ. 1.5 ಕೋಟಿ ಮಾಡಿ ತರ ಮಾಡಿದ್ದೀವಿ. ಇವರೆಲ್ಲ ಉಪಯೋಗ ಬಿಜಾಪುರಕ್ಕೆ ಬರೋ ಜನ ಬಿಜಾಪುರಕ್ಕೆ ಬಂದ್ರೆ ಸಿದ್ದೇಶ್ವರ ಸಂಸ್ಥೆಯೊಳಗೆ ನಮ್ಗೆ ವ್ಯಕ್ತಿ ಇರ್ಲಾಕ ಅನುಕೂಲ ಐತೆ ಅನ್ನೋ ವ್ಯವಸ್ಥೆ ಮಾಡಿದ್ವಿ. ನೀವು ಸಹ ಈ ಜಾತ್ರೆಗೆಲ್ಲ ಸಹಕಾರ ಕೊಡಬೇಕು. ಮುಂದಿನ ದಿವಸಗಳಲ್ಲಿ ಏನು ಮತ್ತು ಕಾರ್ಯಕ್ರಮ ಬಂದಾಗಿದೆ, ಲಕ್ಷಾಂತರ ಜನ ಸೇರ್ತಿದ್ರು. ಆದ್ರೆ ಸ್ಟೇಡಿಯಂದಲ್ಲಿ ಎಲ್ಲ ಹೊಸ ಕ್ರೀಡಾ ಅಂಗಡಿ ಬಂದಿದ್ರಿಂದ ಅಲ್ಲಿ ನಾವು ಮಾಡ್ಲಿಕ್ಕೆ ಆಗಲಾಗುತ್ತೆ. ಸುಮ್ಮನೆ ಇಲ್ಲಿ ನಮ್ಮ ಕೋರಿ ಚೌಕಿನಲ್ಲಿ ಸಾಂಸ್ಕೃತಿಕ ಮಾಡ್ತೀವಿ. ಮುಂದಿನ ದಿವಸಗಳಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಂಡು ಮತ್ತೆ ಅದರ ಏನು ಮೆರಗಿದೆ ಸುಮಾರು 2 ಲಕ್ಷ ಜನ ಯಾವುದೇ ಗಾಡಿ ಒಳಗೆ ಕರ್ಕೊಂಡು ಬಂದು ಬಾಡಿಗೆ ಜನ ಬರಲ್ಲ, ಸ್ವಯಂ ಪ್ರೇರಣೆ ಬರ್ತದೆ, ಪುಕ್ಷಾಟಿ ಬರ್ತದೆ ಅಂತ ಕಾರ್ಯಕ್ರಮ ಈ ನಮ್ಮ ಸ್ಟೇಡಿಯಂ ಬಂದಾಗಿದ್ದರಿಂದ ತೊಂದರೆ ಆಗಿದೆ. ದನಗಳ ಜಾತ್ರೆಯನ್ನು ಬಹಳ ಮಂದಾಗಿದೆ. ಮತ್ತೇನು ಒಳ್ಳೆ ಕಾಲ ಯಾವಾಗ ಬರ್ತದೆ ಹೋಗೋಣ. ನೀವೆಲ್ಲರ ಈ ಜಾತ್ರೆ ಸಹಕಾರ ತಗೊಂಡು ಸಿದ್ದೇಶ್ವರ ಸಂಸ್ಥೆ ನಮ್ಮ ಜಾತ್ರಾ ಕಮಿಟಿ ವತಿಯಿಂದ ನಮ್ಮ ಆಡಳಿತ ಮಂಡಳಿ ವತಿಯಿಂದ ತಮ್ಮಲ್ಲಿ ವಿನಂತಿ ಮಾಡ್ತಾರೆ. ಪರ್ಯಾಯ ಜಾಗ ಎಲ್ಲಿ ನೋಡ್ಬೇಕು. ಈಗ ಅದೇ ಈಗ ಅದು ಬೇಲ್ಡಿ ಮುಂದೊಂದು 28 ಎಕರೆ ಐತಿ. ಅದು ಅಕಸ್ಮಾತ್ ನಡೆದಿತ್ತು, ಅದನ್ನೆಲ್ಲ ಮುಗಿಸಿ ಈಗಾಗಲೇ ತಿದ್ದುಪಡಿ ಆಗಿದೆ. ಅವೆಲ್ಲ ವಾಪಸ್ ನಮ್ಗೆ ಅಲ್ಲೇ ಏನಾದ್ರು ಒಂದು ಇನ್ನೊಂದು ಸ್ಟೇಡಿಯಂ ಮಾಡ್ಬೇಕಾಗ್ತೈತಿ. ಉಸ್ತುವಾರಿ ಮಂತ್ರಿಗಳಿಗೆ ಹೇಳಿದ್ವಿ, ಆದಷ್ಟು ಬೇಗನೆ ಅದೊಂದು 10 ಎಕರೆ ಸ್ಟೇಡಿಯಂ ಕೊಡ್ತಾರೆ. ಅದರಲ್ಲಿ ನಾವು ಬರೀ ಕ್ರಿಕೆಟ್ ಇಂಥವು ಏನು ಸೈಕ್ಲಿಂಗ್ ವೆಲೋಡ್ರೋಮ್ ಅಲ್ಲಿ ಹೋಯ್ತು. ಈಗ ಇಲ್ಲಿ ಏನದ ನಾವು ಕ್ರಿಕೆಟ್ ಹಾಕಿ ಅಂತ ಕೊಟ್ಟು ನಾವು ಮತ್ತೆ ಹಾಸ್ಬೇಕು, ನಮ್ಮ ಗುರಿ ಸಮೀಪ ಆಗ್ತದೆ. ಅದನ್ನು ನಾವು ಪ್ರಯತ್ನ ಮಾಡ್ತೀವಿ. ನೋಡ್ರಿ ಯಾವ ಪೇಪರ್ ಯಾವ್ದು ಎಲ್ಲ ಕೇಳಬಾರ್ದು, ಯಾವ್ದು ಎಲ್ಲಿ ಕೇಳ್ಬೇಕು ಅದೇ ಸಿಗುದು. ನಾವು ನೋಡ್ರಿ ನಾಲ್ಕು ದಿನ ಪ್ರೆಸ್ ಮೀಟ್ ಮಾಡ್ಲಕ್ಕೆ ಕೆಲವೊಂದು ಪ್ರೆಸ್ ಮೀಟ್ ಹೀರೋಗಳೆಲ್ಲ ದಿನ ಕೊಡ್ತಿರ್ತಾರ, ಬದರ್ತಿರ್ತಾರಲ್ಲ, ಹಂಗ್ ಮಾಡ್ಬೇಕು. ದಿನ ಅವ್ರ ಕೆಲಸನೇ ಮುಂಜಾನೆ 4 ಮಂಗ್ಯಗಳು ತಗೊಂಡು ಪ್ರೆಸ್ ಮೀಟ್ ಮಾಡ್ತಾರೆ. ಅದು ಮುಂದೆ ಉತ್ತರ ಕೊಡ್ಬೇಕು. ತೀವ್ರವಾಗಿ ಖಂಡಿಸಿದ್ದೇನೆ, ಉಗ್ರವಾಗಿ ಖಂಡಿಸಿದ್ದೇನೆ. ಆ ರೇಂಜ್ ಈಗ ನಮ್ಮ ರೇಂಜ್ ಬೇರೆ. ನೀವು ಹೊಸದಿಗಂತ ಹಿಂಗ್ ಕೇಳಿದ್ರೆ ಮಾಡೋದು. ಹೊಸದಿಗಂತ ಬಹಳ ಒಳ್ಳೆ ಸ್ಟ್ಯಾಂಡರ್ಡ್ ಪತ್ರಿಕೆ ಹಿಂಗ್ ಕೇಳಬಾರ್ದು. ಜಾತ್ರೆ ನಿಮಿತ್ತ ಏನ್ ಕೇಳ್ತಾರೆ ಕೇಳ್ರಿ. ಇಲ್ಲ ಅದು ನೋಡ್ರಿ, ಈಗ ಹೆಂಗೈತಿ, ಅದು ಸಂಪೂರ್ಣ ಜವಾಬ್ದಾರಿ APMC. ನಮ್ದೇನೂ ಇಲ್ಲ. ಮೊದಲು ನಮ್ ಕೈಯಾಗಿತ್ತು, ಒಂದು 30-35 ವರ್ಷದಿಂದ ಇತ್ತು, ಸಿದ್ದೇಶ್ವರ ಕಮಿಟಿಗೆ ಆಗಿತ್ತು. ಅದನ್ನ ನಾವೇ ಜಾತ್ರೆ ಮಾಡ್ತಿದ್ವಿ, ಅದು ಗೊಬ್ಬರ ನಾವೇ ನಿಲೋ ಮಾಡ್ತಿದ್ವಿ, ಎಲ್ಲ ನಮ್ ಕೈಯಾಗಿತ್ತು. ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಬಂದಾಗ ಸಂಪೂರ್ಣವಾಗಿ ಸರ್ಕಾರ ಅದು ತಗೋತು. ಮೊದಲಿಗೆ ಬೇಡಿ ಕ್ಯಾಂಪಸ್ ಇತ್ತಲ್ಲ, ಅಲ್ಲಿ ಜಾತ್ರೆ ಆಗ್ತಿತ್ತು. ಅಲ್ಲಿ ಏನು ಮೆಡಿಕಲ್ ಕಾಲೇಜ್ ಕಟ್ಟಾರಲ್ಲ, ಇದೆಲ್ಲ ಹಾಸ್ಪಿಟಲ್ ಅಲ್ಲಿ ನನ್ನ ಜಾತ್ರೆ ಆಗ್ತದೆ. ಅಲ್ಲಿ ಸಾಲಕ್ಕೆ ಏನಾಗ್ತದೆ, ಈಗ ನಾವು ತೊಲವಿಗೆ 100 ಎಕರೆ ಕೊಡ್ತೀವಿ. ಹೀಗಾಗಿ ಈಗ ಏನಾಗಿದೆ, ಜಾನುವಾರುಗಳ ಸಂಖ್ಯೆನೇ ಕಡಿಮೆ ಆಗೈತಿ. ಮೊದಲನೇಟು ಬರೋದಿಲ್ಲ. ನಮ್ಮ ಮನೆ 3 ವರ್ಷ ನೋಡಿ ನಮ್ಗೆ ಬಾಳ್ ಕೆಟ್ಟ ಅನ್ಸಿತ್ತಂದ್ರೆ, ರೈತರು ಈ ಕಡೆ ಒಂದು ಆಕಳು ಸಹಿತ ಸಾಕಲಾರ್ದಂಗ ಆಗ್ಬಿಟ್ಟಾರೆ. ನಿಮ್ಗೆ ಇನ್ನೂ ಕೆಟ್ಟ ಹೇಳ್ಬೇಕಂದ್ರ, ನಮ್ಮ ಗೋಶಾಲೆದಾಗ ಪಾಪ ಪೊಲೀಸ್ ಇಲಾಖೆದವರು ಆಕಳುಗಳು ಅಕ್ರಮವಾಗಿ ಸಾಕಾಟ ಮಾಡೋರು ಹಿಡಿತಾರಲ್ಲ, ಕಬ್ಬಿರ್ತ ಕನಿಷ್ಠ ಒಂದೊಂದು ತಿಂಗಳು ಇದು 1 ಲಕ್ಷ ರೂಪಾಯಿ ಕಿಮ್ಮತ್ತಿನ ಆಗ್ತದ. ನಮ್ಮ ಪೊಲೀಸ್ ಇಲಾಖೆದವ್ರು ನಾವು ಧನ್ಯವಾದ ಹೇಳ್ಬೇಕು. ಅಂತಿಸ ಬಂಗಾರ ಅಂತ ಆಗ್ತದೆ. ರೈತರು ತುಂಬಿದ ರೈತರು ಅಂತಾನು ಕೊಳ್ಳಕತ್ತಾರ. ಇದು ದುರಂತ. ಮತ್ ಇನ್ನೂ ಕೆಟ್ಟ ಹೇಳ್ಬೇಕಂದ್ರ, ಕೆಲವು ಮಂದಿ ಬುದ್ಧಿ ಹಂಗೈತಿದ್ರ, ಒಂದು ಹಳ್ಳಿ ಹೆಸರು ಹೇಳೋದಿಲ್ಲ, ಭಾರಿ ಆಗ್ತಿತ್ತು 2 ಅವರು ಅದನ್ನ ಕಟ್ಗರಿ ಮಾರಿ ವಿಠೋಬಾ ಗುಡಿ ಕಟ್ಟವ್ರ.
ಇಂಥ ಪುಣ್ಯಾತ್ಮ ಅದನ್ನ ಕಟ್ಕೊಂಡು ಕೊಡುದು ಆಕಳ ಅದು ರೊಕ್ಕ 1 ಲಕ್ಷ 2 ಲಕ್ಷ ಬಂದೇ ಬರ್ತದೆ. ಚಲೋ ಹಾಕಿ ಮನಗಂಡ ಹಾಕ್ಬೇಕು. ಅವಾಗ ಅಲ್ಲಿ ಸ್ವಾಮಿಗಳು ನಮ್ಮಲ್ಲಿ ತಂದ್ಬಿಟ್ರು. ಯಾರಂದ್ರೆ ನಮ್ಮ ಶಿರ್ಸ್ಯಾಡ ಸ್ವಾಮಿಗಳು ಇಲ್ಲೇ ಹಿಂಗ ಕೆಲವೊಂದು ನಮ್ಮ ಸಂಸ್ಥಾನೂ ವ್ಯವಸ್ಥೆ ಒಳಗೆ ಇದಾಗತ್ತೆ. ಆದ್ರ ಈಗ ನಾವೇನು ಕೌಶಲ್ಯ ಮಾಡಿದ್ದೀವಿ, ನಾವು ಯಾರೇ ಎತ್ತುಗಳು ನಮ್ಮಲ್ಲಿ ಎಷ್ಟೋ ಹೋರಿಗಳು ಬರ್ತಾವ ತಯಾರಾಗ್ತಾವ, ನಾವು ಉಚಿತವಾಗಿ ರೈತರಿಗೆ ಕೊಡ್ತೀವಿ. ಅದನ್ನ 2 ದಿವಸ ದುಡ್ಸೋರಿ ವಯಸ್ಸಾಯ್ತಂದ್ರೆ ಮತ್ತೆ ನಮ್ಮಲ್ಲಿ ತಂದ್ಬಿಡ್ರಿ, ಕಟಗರಿ ಕೊಡ್ಬೇಡ. ಈಗ ಅದನ್ನ ಗೋತ್ಪನ್ನ ಮಾಡ್ಲಾಕತ್ತೀವಿ. ವಿಭೂತಿ, ಕುಂಕುಮ, ಗೋರ್ಕ, ತುಪ್ಪ 3,000 ರೂಪಾಯಿ ಕಿಲೋ ಮಾಡ್ಲಾಕತ್ತೀವಿ. ಸಣ್ಣವರು ಗೋನ್ ಅಂತ ಇಲ್ಲ, ನಮ್ಮ ಹೈಪರ್ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ಐತಿ, ಅಲ್ಲಿನೂ ಸಿಗ್ತತಿ. ಗೋನಂದ ಜಾತ್ರೆ ನೋಡ್ರಿ, ಒಂದು ಆಕಳ ಎಷ್ಟು ಮಹತ್ವ ಐತಂದ್ರ ನಮ್ಗ ಅದ್ರ ಮಹತ್ವನೇ ಗೊತ್ತಿಲ್ಲ. ಇವತ್ತು ನಮ್ಮ ಕನೆಯರು ಮತ್ತು ಸ್ವಾಮಿಗಳು ಅದು ಪ್ರಯೋಗ ಮಾಡ್ಯಾರ. ಒಂದು ಆಕಳ ಸತ್ತಂದ್ರ ಅದಕ್ಕೊಂದು ಹೋಗಿ ಮಾಡಿ ನಾವು ಹಾಕಿ ಅದರ ಹೋಯ್ದಾದ್ರೆ ಹಾಕ್ತೀವಿ. ಅದ್ರ ತೂಕದಟ್ಟೆ ಎಣ್ಣೆ ಹಾಕ್ತೀವಿ, ಅದ್ರ ತೂಕದಟ್ಟೆ ಗೋಮೂತ್ರ ಹಾಕ್ತೀವಿ, ಅದ್ರ ತೂಕದಟ್ಟೆ ಗೋಮೂತ್ರ ಹಾಕ್ತೀವಿ, ಪಪ್ಪಾಯಿ ಬೆಲ್ಲ ಇನ್ನೇನು ಹಾಕಿ ಮುಚ್ಚಿಬಿಟ್ಟಾಗ 6 ತಿಂಗಳು ನಾವು ಮುಚ್ಚಿಬಿಟ್ಟಿವಿ ಅಂದ್ರ ಅದೆಲ್ಲ ಸೋರ್ತದೆ. ಒಂದ್ ಕಡೆ ಇದು ಬಿಟ್ಟಿರ್ತೀವಿ, ಆ ರಸ ತಗೋತೀವಿ, ಅದನ್ನ ಸೋಸಿ ಪ್ಯಾಕ್ ಮಾಡ್ತೀವಿ. ಅದು 6 ತಿಂಗಳ ನಂತರ ನೀವು ತೆಗೆದು ನೋಡಿದ್ರ ಈ 2 ಕೋಡ ತಳಿ ಪೂರ ಎಲ್ಲಾ ಕಡೆಗೆ ಒಂದು ಗಿಡ 10 ಕಾಯಿ ಬಿಡ್ತಿದ್ರು 40 ರಿಂದ 50 ಕಾಯಿ ಬಿಡ್ತದೆ. ಅದನ್ನ ನಂದು ಗೋನಂದ ಜಲ ಅಂತ ಹೇಳಿ ಅದ್ರ ಲೀಟರ್ 1 ಲೀಟರ್ಗೆ 250 ರೂಪಾಯಿ ಲೀಟರ್ ಹೋಗ್ತದೆ. ಒಂದು ಆಕಳ ಕನಿಷ್ಠ ಸತ್ತಾಗೂ ಸಹಿತ 25-30 ಸಾವಿರ ಕೊಟ್ಟು ಹೋಗ್ತದೆ. ಕಾಮದನ್ನು ಕಲ್ಪವೃಕ್ಷ ಅಂದಿದ್ದು ಇದಕ್ಕೆ. ಅದು ನಮ್ಗೆ ಗೊತ್ತಿರ್ಲಿಲ್ಲ. ಇವತ್ತು ನಾವೆಲ್ಲ ನಮ್ಮಲ್ಲಿ ಎಷ್ಟು ವಯಸ್ಸಾಗಿರುವ ಆಕಳು ನಾವೆಲ್ಲ ಟ್ಯಾಕ್ಸಿ ಹಾಕ್ಬಿಡ್ತೀವಿ. ಎಲ್ಲಾ ಟ್ಯಾಕ್ಸಿ ಒಳಗ ಇವತ್ತೊಂದು ಹಾಕ್ತೀವಿ. ಹಂಗೆ ಅದಕ್ಕೆ ಯಾವಾಗ ಮಜ್ಜಿಗೆ ಬೇಕು, ಯಾವಾಗ ಅದಕ್ಕೆ ಹೆಂಗೆ ಹಾಗೆ ಹಾಕೋತಿರ್ತೀವಿ. ಅದು ಹಂಗೆ ತಂದು ಅಂದ್ರೆ ಆಕಳದಲ್ಲಿ ಮತ್ತೆ ಅದನ್ನ ಬಿಟ್ರೆ ಅದಕ್ಕೇನು ಯೂರಿಯಾ ಏನು ಬೇಕಾಗ್ಯದ. ಇಷ್ಟಿಟ್ಟೆ ಒಂದು ಗಿಡಕ್ಕೆ 100 ml 200 ml ಹಾಕಿ ಹಾಕ್ಕೊಂಡು ನಮ್ಮಲ್ಲಿ ಒಂದ್ಸಲ ಮಾಹಿತಿ ಸುಮಾರು ಒಂದು 50,000 ಮಾಹಿತಿ ಆಗಿದೆ. ನಾವು ಹಾಕಿದ್ವಿ ಆ DAP ಇಲ್ಲ, ಯೂರಿಯಾ ಇಲ್ಲ, ಎಲ್ಲಾ ಇಲಾಖೆದವ್ರಿಗೂ ಮಾಹಿತಿ ಮಾಡಿಕೊಡ್ತೀವಿ. ಒಂದ್ಸಲ ಅಷ್ಟು ಮಾಹಿತಿ ಆಗಿದೆ. ಅದಕ್ಕೆ ರೈತರಿಗೆ ತರಬೇತಿ ನಡೆದದೆ ನಮ್ಮ ಕೌಶಲ್ಯ. ಸಾಕಷ್ಟು ರೈತರು ಇವತ್ತು ಒಂದು ಆಕಳ ರೈತರಿಗೆ ಏನಾಗ್ತದೆ ಅನ್ನೋದು ಕರ್ನಾಟಕದಲ್ಲಿ ಯಾರೂ ಇದನ್ನು ಪ್ರಯೋಗ ಮಾಡಿಲ್ಲ. ಸಿದ್ದೇಶ್ವರ ಈ ರೀತಿ ಸಾಮಾಜಿಕವಾಗಿ ಸಿದ್ದೇಶ್ವರ ಸಂಸ್ಥೆ ಒಳ್ಳೆ ಕೆಲಸ ಮಾಡ್ತಾರೆ. ಹಾ, ಈಗ ಅದನ್ನೇ ನಾವು ಕೇಳಿದ್ವಿ, ಅದಕ್ಕೇನೈತಿ ಅದನ್ನೇ ನಾವು ಅದನ್ನ ಸ್ಟೇಡಿಯಂ ಮಾಡಬೇಕು. ಮಾಡಿ ಅದನ್ನು ನಮಗೆ ಜಾತ್ರೆಗೊಮ್ಮೆ ಏನೋ 15ನೇ ತಾರೀಕಿಗೆ ನಾವು ಮತ್ತೆ ಹಾಕೋ ಕಾರ್ಯಕ್ರಮ ಇರ್ತದೆ. ಅವತ್ತು ನಾವು ಮತ್ತೆ ಹಾಕುವಂತ ವ್ಯವಸ್ಥೆ ಮಾಡ್ತೀವಿ ಹೇಳಿದ್ದೀವಿ. ನಮ್ಮ ಸರ್ಕಾರ ಇದ್ದಾಗ ವಕಫ್ ಇತ್ತು, ವಕಫ್ ಇದ್ದಾಗ ಏನೋ ಮಾಡಿ ಕೊಡ್ಲಿಲ್ಲ. ಈಗ ಹೆಚ್ಚು ಕಡಿಮೆ ಹೊಸ ಕೇಂದ್ರ ಸರ್ಕಾರದ ತಿದ್ದುಪಡಿ ಆದ್ಮೇಲೆ ಎಲ್ಲಾ ವಕಫದ್ದು ಗುಗ್ಲಸ್ ಏನು ಹೆಚ್ಚು ಎಲ್ಲ ಇದು ನೋಡ್ರಿ. ಅಲ್ಲಿ ನಮ್ಗೆ 811 ಸರ್ವೆ ನಂಬರ್ ಸುಮಾರು 3 ಎಕರೆ ಇತ್ತು ದರ್ಗಾದಲ್ಲಿ. ಈಗ ಅದು ಫುಲ್ ಆಯ್ತು. ಈಗ ನಿನ್ನೆ ನಮ್ಮ KSRTC MD ಅವ್ರಿಗೆ ಹೇಳಿದೆ, ನಿನ್ನೆ ಒಂದು 5 ಎಕರೆ ನೀವು ತಗೊಂಡು ಅಲ್ಲಿ ಡಿಪೋ ಮಾಡ್ತೀವಿ, ಆ ಕಡೆ ಊರು ಬೆಳಿತೈತಿ. ಇವತ್ತು MB ಪಾಟೀಲ್ರು ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಆಗ್ತದೆ ಅವ್ರ ಕ್ಷೇತ್ರ. ಆ ಏರಿಯಾನು ಡೆವಲಪ್ ಆಗಿರುತ್ತೆ. ಅದು 3 ಎಕರೆದ ಒಂದು 15-20 ಎಕರೆ ಎಲ್ಲ ಬಡವರು ಮನೆ ಮಾಡ್ಕೊಂಡ್ರೆ ಅದು ಎಕರೆ ಒಂದು 50-60 ಎಕರೆ ನಮ್ಮ ಬಿಜಾಪುರದ ಅಭಿವೃದ್ಧಿ ಸಿಗ್ತದೆ. ಈ ರೀತಿ ಕೆಲವೊಂದು ಕಾನೂನು ತೊಡಗಿದ್ದು ಈಗ ಅದು ಅದನ್ನ ಪ್ರಯತ್ನ ಮಾಡಬೇಕು. ಅದು ಸ್ಟೇಡಿಯಂ ಆಯ್ತು ಅಂದ್ರೆ ಮತ್ತೆ ಮೊದಲೇನು ವೈಭವ ಅದನ್ನು ಕರ್ಕೊಂಡು ಜಾಸ್ತಿ ಬರ್ತದೆ. ಓಕೆ ಸರ್. ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಇದೆ. ಬರಲಿಟ್ಟು
ಯಾರಿಗೂ ನಾವೆಲ್ಲರೂ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕು. ಗೋನಂದ ಜನ ಹೇಳಿದ್ರು ಗೋನಂದ ಜನ ಹೇಳಿದ್ರು ಒಂದೆಟ್ಟು ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕು.